ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈಗಾಗಲೇ ಮೊದಲನೇ ತರಗತಿಯಲ್ಲಿ ಕನ್ನಡ ಕಲಿಕೆಯಲ್ಲಿ ಆ, ರ ಗ ಸ ದ ಅ ಮತ್ತು ಜ ವ ಮ ಬ ನ 2 ಹಂತಗಳನ್ನ ನಾವು ಅಭ್ಯಾಸ ಮಾಡಿದ್ವಿ. ರಗಸದ ಹಂತಗಳಲ್ಲಿ ಒಂದಷ್ಟು ಪದಗಳನ್ನು, 2 ಅಕ್ಷರದ ಪದಗಳು, 3 ಅಕ್ಷರದ ಪದಗಳು, 4 ಅಕ್ಷರದ ಪದಗಳು, ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಮಾಡಿ ಕಲ್ತ್ಕೊಂಡಿದ್ವಿ. ಹಾಗೆಯೇ ಜ ವ ಮ ಬ ನ ಆ ಹಂತಕ್ಕೂ ಕೂಡ ಸರಳವಾದ ಪದಗಳನ್ನ ಬರೆಯುವಂಥದ್ದು, ಹಾಗೆ ವಾಕ್ಯಗಳನ್ನ ಬರೆಯುವಂಥದ್ದು ಕಲ್ತ್ಕೊಂಡ್ವಿ. ಈಗ 3ನೇ ಹಂತಕ್ಕೆ ಹೋಗೋಣವಾ ಇವತ್ತಿನ ಕ್ಲಾಸಲ್ಲಿ? ಓಕೆ, ಎಲ್ಲರಿಗೂ ಈ 3ನೇ ಹಂತದ ಈ ಕಲಿಕೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ 3ನೇ ಹಂತದ ಕಲಿಕೆಯನ್ನು ಪ್ರಾರಂಭ ಮಾಡೋಣ. 3ನೇ ಹಂತ ಯಾವುದು? ರ ಗ ಸ ದ ಅ ಜ ವ ಮ ಬ ನ ಪ ಯ ಉ ಡ ಟ ಚ. ಅದು ಯಾವಾಗಲೂ ನಿಮಗೆ ನೆನಪಿನಲ್ಲೇ ಇರಬೇಕು. ರ ಗ ಸ ದ ಅ ಜ ವ ಮ ಬ ನ ಪ ಯ ಉ ಡ ಟ ಚ ಅಂತ ಜ್ಞಾಪಕ ಇಟ್ಕೊಳ್ತಾನೆ ಇರಬೇಕು. ಪ ಯ ಉ ಡ ಟ ಚ. ನೋಡಿ, ಪ ಯ ಉ ಡ ಟ ಚ. ಪ ಯ ಉ ಡ ಟ ಚ. ಈ ಹಂತದ ಅಕ್ಷರಗಳನ್ನ ನಾವೀಗ ಬರಿತಾ ಹೋಗೋಣ. ಈಗ ಹೇಳಿ, ನೀವೇ ಹೇಳಿ. ಪ ಅನ್ನೋ ಅಕ್ಷರದಲ್ಲಿ ಈಗ ಯಾವ್ಯಾವ ನಾವು ಏನು ಕಲ್ತಿದ್ದೀವಿ? ರಾಗ ಸಾದ ಕಲ್ತಿದ್ದೀವಿ, ಜಾವ ಮಬ್ಬನ ಕಲ್ತಿದ್ದೀವಿ. ಆ ಅಕ್ಷರಗಳು, ಈ ಅಕ್ಷರಗಳು ಎಲ್ಲದನ್ನೂ ಸೇರಿಸ್ಕೊಂಡು ನೀವು ಪದಗಳನ್ನ ಬರಿಬೋದು, ಏನು ತೊಂದರೆ ಇಲ್ಲ. ಈಗ ಫಸ್ಟ್ ಈ ಪಾಯ ಟಚಕ್ಕೆ ಪದಗಳು ಬರ್ಕೊಂಡು ಹೋಗೋಣ. ಏನು ಬರಿಬಹುದು ನೋಡಿ? ಪ ಚ, ಜಾವ ಮಬ್ಬನ ಕಲ್ತ್ಕೊಂಡಿದ್ದೀವಲ್ವಾ? ಪಚನ ಬರಿಬೋದು ನೋಡಿ. ಪ ಚ ನ, ಪಚನ ಅಲ್ವಾ? ಇನ್ನೇನು ಬರಿಬೋದು? ಜಾವ ಮ ಬನ ಬಂದಿದೆ, ಇಲ್ಲಿ ಯಾ ಇದೆ, ಯಾ ಮ ಯಮ ಬರೆಯೋಣ. ಯ ಮ ಯಮ. ಇನ್ನೇನು ಬರಿಬೋದು ನೋಡಿ? ರ ಗ ಸ ದ ಅ ಬಂದಿದೆ, ಜಾವ ಮ ಬನ ಕಲ್ತಿದ್ದೀವಿ. ಸೊ ಪ ಇದೆ, ವ ನ, ಪವನ ಆಗುತ್ತಲ್ವಾ? ಪ ವ ನ. ಯೋಚನೆ ಮಾಡಬೇಕು, ಆಯಿತಾ? ಇನ್ನೇನು ಬರೀಬೋದು ನೋಡಿ? ಉಡ, ಉಡ ಆಗುತ್ತಲ್ವಾ? ಜಾವ ಮ ಬನ, ಮ ಬಂದಿದೆ, ಉಮ ಉಮ, ಉಮ. ಓಕೆನಾ? ಯಾ ಮ ಯಮ, ಉಮ ಉಮ. ಇನ್ನೇನು ಬರೀಬೋದು? ಚಮಚ, ಜವ ಮ ಬನ ಬಂದಿದೆ, ಚ ಮ ಚ, ಚಮಚ. ಚ ಮ ಚ, ಚಮಚ. ಚ ಮ ಚ, ಚಮಚ ಆಗುತ್ತಲ್ವಾ? ಚಮಚ. ಇನ್ನೇನು ಬರೀಬೋದು? ರಗಸದ ಜವ ಮಬ್ಬನ ಪ ಯ ಉ ಡ ಟ ಚ. ಇನ್ನೇನು ಬರಿಬೋದು ನೋಡಿ? ಪ ಟ, ಪಟ, ಗಾಳಿಪಟ. ಪಟ ಬರೀಬೋದಲ್ಲ? ಪ ಟ. ಆ ಥರ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾಡಿ ಪದಗಳನ್ನ ಬರೀಬೇಕು. ನಾನಿಲ್ಲಿ ಯಾವ ಪದಗಳನ್ನ ಬರೆದಿಲ್ಲ, ನಿಮಗೋಸ್ಕರ ಬಿಟ್ಟಿರ್ತೀನಿ. ಅದನ್ನು ನೀವು ಕಾಮೆಂಟಲ್ಲಿ ಬರೆದು ಈ ಪದ ಮಾಡ್ಬೋದು ಮೇಡಮ್, ಈ ಪದ ಮಾಡ್ಬೋದು ಮೇಡಮ್ ಅಂತ ಕಮೆಂಟಲ್ಲಿ ಹಾಕಬೇಕು. ಓಕೆನಾ? ಮೊದಲನೇ ಎಪಿಸೋಡಲ್ಲೂ ಅಷ್ಟೇ, ಈ ಎಪಿಸೋಡಲ್ಲೂ ಅಷ್ಟೇ. ಓಕೆನಾ? ಉ ಪಾಠ, ಪಟ ಆಯ್ತು. ಇನ್ನೇನು ಬರೀಬೋದು ನೋಡಿ? ಪಾಯ ಉಡ ಟಚ, ಉ ಡ, ಉಡ ಆಯ್ತಲ್ವಾ? ದ ಬಂದಿದೆ ಅಲ್ವಾ? ರಗಸ ದ ಕಲ್ತ್ಕೊಂಡಿದ್ದೀವಲ್ವ? ದಡ ಆಗುತ್ತಲ್ಲ? ದ ಡ, ದಡ. ದಡ ಆಗುತ್ತಲ್ವಾ? ಇನ್ನೇನು ಬರೀಬೋದು ನೋಡಿ? ಯೋಚನೆ ಮಾಡಿ. ರ ಗ ಸ ದ ಅ ಇಷ್ಟು ಕಲ್ತ್ಕೊಂಡಿದ್ದೀವಿ. ಜ ವ ಮ ಬ ನ ಕಲ್ತ್ಕೊಂಡಿದ್ದೀವಿ. ಮ ದ ನ, ಮದನ ಆಗುತ್ತಲ್ವಾ? ಮ ದ ನ, ಮದನ ಆಯ್ತಲ್ವಾ? ಇನ್ನೇನು ಬರೀಬೋದು? ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಹೇಳಬೇಕು. ಇನ್ನೇನು ಬರೀಬೋದು? ಚಟ ಆಗತ್ತಲ್ವಾ? ಚಟ. ಚಟ ಅಂದರೆ ಹಾಬಿ, ಚಟ. ಏನು ಚಟ ಇದೆ ಇವ್ರಿಗೆ? ನಮಗೆ ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡೋ ಚಟ ಇದೆಯಲ್ಲ, ಚಟ. ಚಟ. ಓಕೆನಾ? ಚಟ. ಇನ್ನೇನು ಬರೀಬೋದು? ಆಯಿತು. ಈಗ ಒಂದು ಹೆಚ್ಚು ಅಕ್ಷರಗಳು ಸೇರಿಸ್ಕೊಳ್ಳೋಣ. ಟಪ ಟಪ, ಟಪ ಟಪ ಬರೀಬೋದಲ್ಲ? ಟಪ ಟಪ,
ಟಪಟಪ ಪಟಪಟ ಪಟಪಟ ಅಂತ ಮಾತಾಡ್ತಾರಪ್ಪ ಅವರು ನೋಡಿ. ಪಟಪಟ ಚಟಪಟ ಸಾಸಿವೆ ಸಿಡ್ದಂಗೆ ಸಿಡ್ತಾಳೆ, ಚಟಪಟ ಅಂತ ಸಿಡ್ತಾಳೆ. ಚಟಪಟ ಬರೀ ಚಟಪಟ. ನೋಡಿದ್ರಾ 3 ಪದ ಆಯ್ತು. ಇನ್ನೇನು ಬರೀಬೋದು ಯೋಚನೆ ಮಾಡಿ. ಇನ್ನೇನು ಬರೀಬೋದು? ಪ ಯಾ ಊಡ ಟ ಚ ಇಷ್ಟಾಯಿತು. ಈಗ ವಾಕ್ಯಗಳಿಗೆ ಹೋಗೋಣವಾ? ಇಷ್ಟು ಪದ ಇಷ್ಟು ಬಂದಿದೆ ನೋಡಿ. ಇಷ್ಟು ಪದ ಏನೇನಾಗಿದೆ? ಪಚನ, ಯಮ, ಪವನ, ಉಡ, ಉಮ, ಚಮಚ, ಪಟ, ದಡ, ಮದನ, ಚಟ, ಟಪಟಪ, ಪಟಪಟ, ಚಟಪಟ. ಇನ್ನೇನು ಬರೀಬೋದು? ರಗಸದನೂ ಸೇರಿಸ್ಕೊಳ್ಳಿ, ಜವಾಬನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಯೋಚನೆ ಮಾಡಿ. ಈಗ ಇಷ್ಟು ಪದ ಗೊತ್ತಾಯ್ತಲ್ವಾ? ಇನ್ನೂ ಏನಾದರೂ ಪದಗಳು ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಓಕೆನಾ? ಈಗ ಸಿಂಪಲ್ ಸೆಂಟೆನ್ಸ್ಗೆ ಹೋಗೋಣ ನಾವು. ಹೋಗೋಣವಾ? ಏನು ಸೆಂಟೆನ್ಸ್ ಮಾಡ್ಬೋದು ಯೋಚನೆ ಮಾಡಿ. ಯಮನ ಜಯ ಮಾಡ್ಬೋದಲ್ವಾ? ಇಲ್ಲಿ ಮಾಡೋಣಲ್ವಾ? ಯಮನ ಜಯ. ಗ್ಯಾಪ್ ಕೊಡಬೇಕು. ಜಯ ಪಾಯ ಓಡಾಟ ಯಾ ಇವತ್ತು ಕಲ್ತ್ಕೊಂಡಿದ್ವಿ ನಾವು. ಜವಾಬನ ಅವತ್ತೇ ಬಂದಿದೆ. ಸೊ ಯಮನ ಜಯ ಆಯಿತು. ಯಮನ ಜಯ ಅನ್ನುವಂಥ ಒಂದು ವಾಕ್ಯ ಆಯಿತು. ಸಿಂಪಲ್ ಸೆಂಟೆನ್ಸು. ಇನ್ನೇನು ಮಾಡ್ಬೋದು? ಉಡದ ಚಟ. ಉಡದ ಚಟ. ದಡದ ಉಡ. ಅಲ್ವಾ? ಇನ್ನೇನು ಮಾಡ್ಬೋದು? ಪವನನ ಜಯ. ಪವನನ ಸರ. ಪವನನ ಜಯ. ಪವನನ ಸರ, ಪವನನ ಜಯ. ಪವನನ ಸರ, ಪವನನ ಜಯ ಆಯಿತು ಅಲ್ವಾ? ಇನ್ನೇನು ಮಾಡ್ಬೋದು ನೋಡಿ. ಕಾ ಬಂದಿಲ್ಲ ಇಲ್ಲಿ. ಏನೇನು ಕಲ್ತ್ಕೊಂಡಿದ್ದೀವಿ? ರಾಗ ಸದ ಅ ಜಾವಾಮಾಬನ ಪಾಯ ಊಡಾಟ. ಇಷ್ಟೊಳಗಡೆ ಮಾಡ್ಬೇಕು ಇವಾಗ ಪದಗಳನ್ನ. ಬೇರೆ ಲೆಟರ್ಸ್ನ ನಾವು ಸೇರಿಸ್ಕೊಳ್ಳೋ ಹಾಗಿಲ್ಲ. ಗೊತ್ತಾಯ್ತಾ? ಇಲ್ಲಿ ಚಮಚ ಇದೆ. ಚಮಚ ಯಾರು ಚಮಚ ಬರೀಬೋದು ನಾವು? ಮದನನ ಚಮಚ ಬರೀಬೋದಲ್ವಾ? ಮದನನ ಚಮಚ. ಮದನನ ಯಾವುದು ಚಮಚ? ಮದನನ ಚಮಚ ಅಲ್ವಾ? ಆಮೇಲೆ ಇನ್ನೇನು ಬರೀಬೋದು? ನೋಡಿ ಇಷ್ಟು ಸೆಂಟೆನ್ಸ್ ಇಲ್ಲಿ ಆಗಿದೆ. ಎಷ್ಟು ಇದೊಂದು ಹಂತಕ್ಕೆ ಇಷ್ಟು ಸೆಂಟೆನ್ಸ್ ಆಗಿದೆ ಅಲ್ವಾ? ಉಡ, ದಡದ ಉಡ ಆಯಿತು. ಯಮ ಆಯಿತು. ಪದಕ ಬರಲ್ಲ. ಕಾ ಬಂದಿಲ್ಲ ಇಲ್ಲಿ ಪದಕ ಮಾಡೋಕ್ಕೆ ಅಲ್ವಾ? ಸೊ ಪದರ ಮಾಡ್ಬೋದು. ಪದರ ಅದೊಂದು ಪದ ಆಗುತ್ತೆ. ಪದರ ಯೋಚನೆ ಮಾಡಿದ್ರೆ ಬರ್ತಾ ಇರುತ್ತೆ. ನೀವು ಸ್ವಲ್ಪ ಕಾಲಾವಕಾಶ ತೊಗೊಂಡು ಯೋಚನೆ ಮಾಡಬೇಕು. ಪದರ. ನೋಡಿ ಪದರ ಆಯ್ತಲ್ವಾ? ನೋಡಿ ಇಷ್ಟು ಲೆಟರ್ಸು, ಇಷ್ಟು ವರ್ಡ್ಸು, ಇಷ್ಟು ಸೆಂಟೆನ್ಸು ಆಯಿತು. ಇದು ಒಂದು ಹಂತ ಆಯಿತು. ಪಾಯ ಊಡಾಟ ಚ ಆಯಿತಾ? ಈಗ ನೆಕ್ಸ್ಟ್ ಹಂತಕ್ಕೆ ಹೋಗೋಣವಾ? ಇದು ಗೊತ್ತಾಯ್ತಾ ನಿಮಗೆ? ಪಾಯ ಊಡಾಟ ಚ ಒಂದು ಸತಿ ಎಲ್ಲ ನೋಡ್ಕೊಂಡ್ಬಿಡಿ. ಪಾಯ ಊಡಾಟ ಚ ಪಚನ, ಯಮ, ಪವನ, ಉಡ, ಉಮ, ಚಮಚ, ಪಟ, ದಡ, ಮದನ, ಚಟ, ಟಪಟಪ, ಪಟಪಟ, ಚಟ, ಚಟಪಟ, ಪದರ. ಚಟ ಅಂತಲೂ ಒಂದು ಮಾಡ್ಬೋದು. ಚಟ ಓಕೆ. ಚಟ ಹಾಕಿ. ಚಟ ಅಷ್ಟೇ. ನೋಡಿದ್ರಾ? ಇಲ್ಲಿ ನೋಡಿ ಯಮನ ಜಯ. ಇಲ್ಲೇನಾಯ್ತು? ಸೆಂಟೆನ್ಸ್ ಆಯಿತು. ಪುಟಾಣಿ ವಾಕ್ಯ ಆಯಿತು. ಯಮನ ಜಯ, ಉಡದ ಚಟ, ದಡದ ಉಡ, ಪವನನ ಸರ, ಪವನನ ಜಯ, ಮದನನ ಚಮಚ. ಬೇಕಾದ್ರೆ ಇಲ್ಲಿ ಸೇರಿಸ್ಕೊಂಡು ಇನ್ನೇನಾದ್ರು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿ. ಜವಾಬನ್ನು ಸೇರಿಸ್ಕೊಂಡು
ಪವನನ 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 ವನ ಪವನಂದು ವನ ಅಂದರೆ ಪಾರ್ಕ್ ಒಂದು ಜಾಗ, ಅದು ಪವನನ ವನ ಮಾಡ್ಬೋದು ನೋಡಿ. ಪವನನ ನೋಡ್ತಾ ಇದ್ರೆ ಬರುತ್ತೆ. ಪವನನ ವನ, ಅವಂದು ತೋಟ, ಅದು ವನ, ಆ ಜಾಗ ಅವಂದು. ಪವನನ ವನ ಅದೊಂದು ಪದ, ಅದೊಂದು ವಾಕ್ಯ ಆಯಿತು, ಪುಟಾಣಿ ವಾಕ್ಯ. ಆಮೇಲೆ ರಗ ಸದಾ ಸೇರಿಸ್ಕೊಂಡ್ರೆ ಇನ್ನೇನಾಗ್ಬೋದು? ಆ ಮರ ಯಾರ್ದು? ಇವಂದು ಯಾರ್ದು? ಮದನಂದು. ಮದನನ ಮರ ನೋಡಿ. ಮದನನ ಮರ. ಈ ರೀತಿ ನಾವು ಸೆಂಟೆನ್ಸನ್ನು ಮಾಡ್ತಾ ಹೋಗೋದು. ಇಷ್ಟು ಸೆಂಟೆನ್ಸ್ ಇವತ್ತಾಯಿತು. ಪಾಯ ಊಡ ಟಚ್ ಆಯಿತು. ಈಗ ಲಶ ಇವುಕ ಪಾಯ ಊಟ. ನೆಕ್ಸ್ಟ್ ಹಂತ ಏನು? ರಗಸದ ಜವಮನ ಪಾಯ ಊಟ ಟಚ ಲಶ ಇವುಕ. ಪಾಯ ಊಡ ಟಚ್ ಆದಮೇಲೆ ಲಶ ಇವುಕ ನೆಕ್ಸ್ಟ್ ಹಂತ. ಅದನ್ನು ಇವಾಗ ಬರ್ಕೊಂಡು ಹೋಗೋಣ. ಲ ಶ ಇ ಉ ಕ. ಲ ಶ ಈ ಊ ಕ. ನೋಡಿ ಇಲ್ಲಿ ಬಂತು ಕ ಅಲ್ವಾ? ಈಗ ಕಾ ಪದ ಕಾಕ್ಷರವನ್ನು ಸೇರಿಸ್ಕೊಂಡು ಪದಗಳನ್ನ ಮಾಡ್ಕೊಂಡು ಹೋಗ್ಬೋದು. ಈಗ ಇದರಲ್ಲೆಲ್ಲ ಅಕ್ಷರಗಳನ್ನ ಕಂಡುಹಿಡಿಯೋಣ, ಪದಗಳನ್ನ, ಆಯಿತಾ? ಈಗ ಈ ಇದೆ ಅಲ್ವಾ, ಇಲ್ಲಿ ಈ ತಗೊಳ್ಳಿ. ಈ ರ, ಈರ. ಮೊದಲನೇ ರಗಸದ ರಾ ಬಂದಿತ್ತಲ್ಲ, ಈರ. ಲ ಶ ಈ ಉ ಕ ಆಯಿತು. ಲಾ ಬಂದಿದೆ, ಕಲ ಮಾಡ್ಬೋದಲ್ಲ, ಕ ಲ ಕಲ. ಆಮೇಲೆ ನೀವು ಜಾವ ಮ ಬಾನದಲ್ಲಿ ಮಾ ಕಲ್ತ್ಕೊಂಡಿದ್ರೆ ಕ ಮ ಲ ಕಮಲ ಮಾಡಿ. ಕ ಮ ಲ ಕಮಲ. ಈಗ ನಾ ಗೊತ್ತಿದೆ ನಿಮಗೆ, ಜವ ಮ ಬನ ಕನಕ ಮಾಡಿ. ಕ ನ ಕ ಕನಕ. ನೋಡಿದ್ರಾ? ಕನಕ. ಈಗ ಈ ಆಯಿತು, ಈರ. ಕ ಆಯಿತು. ಇನ್ನೇನು ಬರೀಬೋದು? ಶ ರ, ಶರ. ಶ ಶರ. ಶರ ಇದು ಇನ್ನೊಂದು ಶ ಬರುತ್ತಲ್ಲ, ಅದಕ್ಕಾಗತ್ತೆ. ಈ ಶಾಗಲ್ಲ, ಇದು ಲಕ್ಷ ಇವುಕ. ಶ ಶ. ಓಕೆನಾ? ಇನ್ನೇನು ಬರುತ್ತೆ? ಈಗ ಸೆಂಟೆನ್ಸ್ ಮಾಡೋಣ. ಊರ ಜನ. ಊರ ಜನ ಒಂದು ಸಿಂಪಲ್ ಸೆಂಟೆನ್ಸ್ ಆಯಿತು. ಊರ ಜನರ ಜಯ. ನೋಡಿ, ಊರ ಜನರ ಜಯ. ಯಾಕೆ ಗೊತ್ತಿದ್ರೆ? ಪಾಯ ಒಟ್ಟು ಬಂದಿದಲ್ವಾ? ಊರ ಜನರ ಜಯ. ಊರ ಜನರು ವಿನ್ ಆದರು, ಖುಷಿ ಅಲ್ವಾ? ಊರ ಜನರ ಜಯ. ಆಮೇಲೆ ಏನು ಬರೆಯೋಣ? ಕನಕ ಕಮಲರ ಊಟ. ಪಾಯ ಊಡಾಟ ಚಟ ಬಂದಿದೆಯಲ್ಲ ಅಲ್ವಾ? ಪಾಯ ಊಡಾಟ ಚ ಕಲ್ತ್ಕೊಂಡಿದ್ದೀವಿ, ಲಶ ಯುವಕ ಬಂತು. ಈಗ ಕನಕ ಕಮಲರ ಊಟ ನೋಡಿ, ಬರೀರಿ. ಕನಕ ಕಮಲರ, ಕನಕ ಕಮಲರ ಮಾಡ್ಬೋದಲ್ಲ ಊಟ? ಊಟ. ಕನಕ ಕಮಲರ ಊಟ. ಇನ್ನೇನು ಮಾಡ್ಬೋದು? ಅಲ್ಲಿಗೆ ಪದ ಒಂದು ಊಟವನ್ನು ಮಾಡ್ಬೋದು. ಇಲ್ಲಿ ಊಟ ಅನ್ನೋ ಪದನ ಮಾಡ್ಬೋದು ಅಲ್ವಾ? ಇನ್ನೇನು ತಯಾರು ಮಾಡ್ಬೋದು ನೋಡಿ. ಯಮನ ಜಯ. ಯಮನ ಜಯ. ಯಮ ಬಂದಿದ್ದಾನಲ್ಲ, ಯಮನ ಜಯ. ಯಮನ ಜಯ ಮಾಡಿದ್ವಿ ಅಲ್ವಾ ನಾವು ಆವಾಗಲೇ? ಯಮನ ಜಯ ಬರ್ದ್ವಿ. ಹೌದು ಹೌದು, ಬರ್ದಿದ್ದೀವಿ. ಈಗ ಇನ್ನೇನು ಊಟ ಆಯಿತು. ಇನ್ನು ಇದರಲ್ಲಿ ಇನ್ನೇನು ಮಾಡ್ಬೋದು? ಲ ಕಲ. ಕಲಾ ಕಮಲರ ಊಟ. ನೋಡಿ, ಕಲಾ 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 ಮತ್ತು ಕಮಲರ ಗ್ಯಾಪ್ ಕೊಡಬೇಕು ನೀವು. ಕಲಂಗೂ ನೆಕ್ಸ್ಟ್ ಕಮಲರ್ಗೂ. ಕಲಾ ಕಮಲರ ಊಟ. ಕಲಾ ಕಮಲರ ಊಟ. ಓ ಬಂದಿಲ್ಲ. ಲಶ ಈ ಉಕ. ಎ ಇಯ ತಳ. ಪಾಯ ಊಡ ಟಚ. ಲಾಶ ಈ ಉಕ. ಇಷ್ಟು ಬಂದಿದೆ ಅಷ್ಟೇ. ಈಗ ತಗೋಬೋದು ನೀವು. ಈಗ ನೀವು ತಲೆ ಓಡಿಸ್ಬೇಕು, ಸ್ವಲ್ಪ ಯೋಚನೆ ಮಾಡಬೇಕು. ಈಗ
ಈಗ ಕನಕನ ಊಟ. ಈಗ ಕನಕನ ಊಟ ಅಲ್ವಾ? ಈಗ ಕನಕ ಕಮಲರ ಊಟ ಮಾಡ್ಬೋದು ನೋಡಿ. ಈಗ ಎಷ್ಟು ಸೆಂಟೆನ್ಸ್ ಮಾಡ್ಬೋದು ನೋಡಿ, ಯೋಚನೆ ಮಾಡಬೇಕು. ಈಗ ಕನಕ ಕಮಲರ ಊಟ ನೋಡಿ. ಈಗ ಕನಕ ಕಮಲರ ಊಟ ಅಲ್ವಾ? ಬಂದಿಲ್ಲ ಆಟ ಬರೆಯೋಕ್ಕೆ. ನಿಮಗೆ ಆಟ ಬರೆಯೋಕೆ ಆಗ್ತಾಯಿಲ್ಲ, ಯಾಕೆಂದರೆ ಬಂದಿಲ್ಲ ಇಲ್ಲಿನು. ರಗಸದ ಜವಮಬನ ಪಯ ಊಡಾಟ ಚ ಲಶ ಈ ಊಕ ಅಷ್ಟೇ ಬಂದಿರೋದು. ಹಾಗಾಗಿ ಇಲ್ಲಿರೋ ಅಷ್ಟೇ ಅಕ್ಷರವನ್ನೇ ನಾವು ಗಣನೆ ತಗೋಬೇಕು. ಯಾಕೆಂದರೆ ಮಕ್ಕಳು, ಪುಟ್ಟ ಮಕ್ಕಳು ಇನ್ನು ಇವಾಗ ತಾನೇ ಕಲಿತಾ ಇದ್ದಾರೆ, 1ನೇ ಕ್ಲಾಸಿಗೆ ಬಂದಿದ್ದಾರೆ. ಆ ಮಕ್ಕಳು ಕಲಿತಾ ಇದ್ದಾರೆ. ಜೊತೆಗೆ ಅಕ್ಷರಗಳು ಹೊಸದಾಗಿ ಬೇರೆ ಭಾಷಿಗರು, ಅನ್ಯ ಭಾಷೆಗಳು ಹೊಸದಾಗಿ ಕಲ್ತ್ಕೋತಾ ಇದ್ದಾರೆ. ಅವ್ರು ಕಲ್ತಿರೋದು ಇಷ್ಟೇ ಅಕ್ಷರ. ರಗಸದ ಒಂದು ಹಂತ, ಜವಮಬನ ಒಂದು ಹಂತ, ಪಾಯ ಓಡಾಟಚ ಒಂದು ಹಂತ, ಲಾಶ ಈವುಕ ಈಗ 4ನೇ ಹಂತಕ್ಕೆ ನಾವು ಬಂದಿದ್ದೀವಿ. ಸೊ ಈಗ ಇಷ್ಟು 4ನೇ ಹಂತದಲ್ಲಿ ಇಷ್ಟು ಲೆಟರ್ಸ್ನ ನಾವು, ಇಷ್ಟು ವರ್ಡ್ಸ್ನ, ಇಷ್ಟು ಸೆಂಟೆನ್ಸನ್ನು ನಾವು ಆರಾಮಾಗಿ ಮಾಡ್ಬೋದು. ಇನ್ನೂ ಯೋಚನೆ ಮಾಡಿದ್ರೆ ಇನ್ನೊಂದಷ್ಟು ಸೆಂಟೆನ್ಸ್ ಬರುತ್ತೆ, ಯೋಚನೆ ಮಾಡಬೇಕಷ್ಟೇ. ನೋಡಿ, ಕದನ ಮಾಡ್ಬೋದು. ಕದನ ನಾ ಇದೆ, ದಾಗ ಕಲ್ತ್ಕೊಂಡಿದ್ರಿ. ಯಾರು ಕದನ? ಇವನು ಕದನ ಮಾಡೋಣ. ಹೇಗೆ? ಕಲಾ ಕನಕನ ಕದನ, ಕಲಾ ಕಮಲರ ಕದನ. ಕಲಾ ಕಮಲರ ಕದನ ಬೇಡ, ಅದ್ರಲ್ಲಿ ಸೆಂಟೆನ್ಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಕಲಾ ಕಮಲರ ಕದನ. ಕದನ ಅಂದರೆ ಜಗಳ, ಯುದ್ಧ, ವಾಗ್ವಾದ, ಯುದ್ಧ, ಕದನ ನೋಡಿ ಅಲ್ವಾ? ಇನ್ನೇನು ಮಾಡ್ಬೋದು? ಪಾಯ ಊಡಾಟ ಚ. ದಾ ಇಂದ ಏನಾದ್ರು ಬರುತ್ತಾ ವರ್ಡು ನೋಡಿ? ಯಾ ಇಂದ ಏನಾದ್ರು ಬರ್ತಾ? ಹೂ ಇಂದ ಏನಾದ್ರು ತಗೋಬೋದಾ? ಉಮಾ 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 ಕನಕನ ಉಮಾ ಕನಕರ ಊಟ. ಉಮಾ ಕನಕರ ಊಟ. ಈಗ ಅವರ ತಗೊಳ್ಳಿ. ಬಂದಿದೆ ಅಲ್ವಾ ಇಲ್ಲಿ? ರಾಗ ಸಾದ ಜಾವ ಮಬನ ಈಗ ಅವರ ಊಟ ಅಲ್ವಾ? ಹೀಗೆ ಈ ಥರ ನಾವು ಪದಗಳನ್ನ, ಸೆಂಟೆನ್ಸನ್ನು ಬರ್ಕೊಳ್ತಾ ಹೋಗೋದು. ಈಗ ಇಲ್ಲಿ ನಿಮಗೆ ಲಾಶ ಈ ಊಕ ಹಂತನೂ ಆಯಿತು. ನೋಡಿದ್ರೆ ಎಷ್ಟು ಬೇಗ ಎಷ್ಟು ಹಂತ ಆಯಿತು. ರಾಗಸಾದ ಆಯಿತು, ಜವಮಬನ ಆಯಿತು, ಪಾಯ ಊಡಾಟಚ ಆಯಿತು, ಲಾಶ ಈ ಊಕ ಆಯಿತು. ಇನ್ನೂ ಒಂದು ಹಂತನೂ ಕಲಿಸ್ಬಿಡ್ತೀನಿ ಇವತ್ತು. ಲಶ ಎ ಇ ತಳ ಅಲ್ವಾ? ಇನ್ನೊಂದು ಹಂತ ಯಾವುದು? ರಗಸದ ಜವಮಬನ ಪಾಯ ಊಡಾಟಚ. ನೋಡ್ಕೊಳ್ತಾ ಬನ್ನಿ, ಅಲ್ಲಿ ನಾವು ಬರ್ದಿದ್ದೀವಲ್ಲ, ಫಸ್ಟ್ ರಗಸದ ಬರ್ದಿದ್ದೀವಲ್ಲ, ಅದು ನೋಡ್ತಾ ಬನ್ನಿ. ನೋಡಿ, ರಾಗ ಸಾದ ಜಾವ ಮಾಬನ ಪಾಯ ಊಡಾಟಚ ಲಶ ಇವುಕ. ಇಷ್ಟು ಹಂತ ಇವಾಗ ನಾವು ಕಲ್ತ್ಕೊಂಡಿದ್ದೀವಿ, 4 ಹಂತ. ಎ ಇಯ ತಳ ಇನ್ನೊಂದು ಹಂತ ಕಲ್ತ್ಕೊಂಡ್ಬಿಟ್ರೆ ನಾವು ಸುಮಾರು ವರ್ಡ್ಸ್ಗಳನ್ನ ಮಾಡ್ಬೋದು. ಎ ತಳ ಇವಾಗ ಅಲ್ವಾ? ಬರೀತೀನಿ ಎ ತಳ ನೋಡಿ. ಎ ಇ ಆ ತ ಳ. ಇವಾಗ ನೋಡಿ ಬಂತು ನಿಮಗೆ. ಮತ್ತಷ್ಟು ಪದಗಳನ್ನ ಮಾಡೋಕ್ಕೆ ಸಿಕ್ತು. ಇನ್ನೊಂದು ಸ್ವರ ಸಿಕ್ತು ನಿಮಗೆ. ಇಷ್ಟೊತ್ತವರೆಗೂ ನೀವು ಬರೀ ಒಂದೇ ಒಂದು ಸ್ವರದಲ್ಲೇ ಓಡಾಡ್ತಾ ಇದ್ರಿ. ಅನ್ನೋ ಸ್ವರ ಒಂದರಲ್ಲೇ. ಈಗ ಅನ್ನೋ ಸ್ವರನೂ ಸಿಕ್ಬಿಡ್ತು ನಿಮಗೆ. ಹೀಗಾಗಿ ಇನ್ನು ಬೇರೆ ಬೇಕಾದಷ್ಟು ಪದಗಳನ್ನ ನಾವು ಮಾಡಬಹುದು. ಈ ಅನ್ನೋ ಸ್ವರ ಬಂತು, ಅನ್ನೋ ಸ್ವರ ಬಂತು ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ನೀವು ಈ ಅನ್ನೋ ಸ್ವರ ಇದು ಮಾಡ್ತಾಯಿದ್ರಿ ಲಶ ಯುವಕನಲ್ಲಿ. ಈಗ ಬಂತು. ಕೆಲವೇ ಸ್ವರಗಳಿತ್ತು ಇಷ್ಟು ದಿವಸ, ಇಷ್ಟೊತ್ತು ಈ ಹಂತದ್ದು. ಈಗ ನೆಕ್ಸ್ಟ್ ಇನ್ನೊಂದು ಹಂತಕ್ಕೆ ಎ ಇ ಆ ತಳ. ಇವಾಗ ಇಲ್ಲಿ ಪದಗಳನ್ನ ಬರ್ಕೊಂಡು ಹೋಗೋಣ. ಏನು ಬರೀಬೋದು? ಈಗ ಬಂದಿದೆ ನಿಮಗೆ. ಎ ರ ಕ ಎರಕ ಆಗಲ್ವಾ? ಎರಕ ಆಗತ್ತಲ್ವಾ? ಎ ರ ಕ ಎರಕ. ಈ ಳ ಬಂತು, ಇವಳ. ಅವಳ. ಅವಳ ಅವಳ. ಬಂತು, ಆಟ ಆಟ. ಆಟ ಆಯ್ತಾ? ಏತ ಬಂತು. ಆಮೇಲೆ ಏನು ಬರಿಬೋದು?
ಇವಳ ಅವಳ. ತಳ ಅಂತ ಕೂಡ ಒಂದು ಪದ ಬರಿಬೋದು. ತಳ, ತಳ, ತಳ. ಆಳ, ಆ ಬಂದಿದಲ್ಲ, ಆಳ ಅಲ್ವಾ? ಇನ್ನೇನು ಬರಿಬೋದು? ಆತ, ಆತ, ಆತ. ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ಪದಗಳು ಹೊಳೆಯುತ್ತೆ. ಆತ, ಆತ ಅಲ್ವಾ? ಇನ್ನೇನು ಬರಿಬೋದು ನೋಡಿ, ಇನ್ನೇನು ಬರಿಬೋದು? ಯೋಚನೆ ಮಾಡಿ, ಯೋಚನೆ ಮಾಡಿ ಬರೆಯೋಣ. ಈ ದ ಆರದ, ಆರದ, ಆರದ ಅಲ್ವಾ? ತವಕ, ತವಕ, ತವಕ. ಪದಕ ಮಾಡ್ಬೋದಲ್ವಾ? ಮೆಡಲ್ ಕೊಡ್ತಾರಲ್ಲ, ಪದಕ, ಪದಕ, ಪದಕ. ಗಮನ, 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 ಗಮನ. ಜ್ಞಾಪಕ ಬಂದಿದ್ದು ಬರೀರಿ, ತೊಂದರೆ ಇಲ್ಲ. ಗಮನ ಅಲ್ವಾ? ಇನ್ನೇನು ಬರೀಬೋದು? ಇದರ ಬರ್ದವಾ? ಇದರ, 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 ಇದರ. ಇವರ, 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 ಇವರ. ಇನ್ನೇನು ಬರೀಬೋದು? ನೋಡಿ, ಜವಮವನ ಬಾ ಕಲ್ತ್ಕೊಂಡಿದ್ದೀವಿ. ಲಾ ಬಂತು, ಲಕ್ಷ ಯುವಕ ಬಂತು. ತಬಲ ಮಾಡ್ಬೋದಲ್ವಾ? ತಬಲ. ಇನ್ನೂ ಬರೀಬೋದು, ಇನ್ನೂ ಮಾಡ್ಬೋದು. ತನನ ಮಾಡ್ಬೋದಲ್ವ? ನಾ ಬಂದಿದೆ ಅಲ್ವಾ? ಜವಮವನ ನಾ ಬಂದಿದೆ. ತನನ, ತನನ. ಮನನ, ಮನನ, ಮನನ. ಜಪ, ಜ ಬಂದಿದೆ. ಜಪ. ತಪ, ಜಪ ತಪ ಅಲ್ವಾ? ಜಪ ತಪ. ಈಗ ಒಂದೇ ಪದ ಜಪ ತಪ ಮಾಡಿ. ಜಪ ತಪ. ಜಪ ಬೇರೆ, ತಪ ಬೇರೆ. ಈಗ ಒಂದೇ ವರ್ಡು, ಜಪ ತಪ ಅಲ್ವಾ? ಇನ್ನೇನು ಬರಿಬೋದು? ಇನ್ನೇನು ಮಾಡ್ಬೋದು? ಹೇಳಿ ನೋಡೋಣ. ತಳ ಆಯಿತು. ಸಳ, ಸಳ. ಹೊಯ್, ಸಳ. ಸಳ ಅನ್ನೋದೊಂದು ಪದ ಅಲ್ವಾ? ಅವನ ಹೆಸರು. ಸಳ ಅನ್ನೋದು ಒಂದು ವ್ಯಕ್ತಿಯ ಹೆಸರು. ಸಳ. ಸಲ ಕೂಡ ಮಾಡ್ಬೋದು. ಎಷ್ಟು ಸಲ ಹೇಳೋದು ನಿಮಗೆ ನೋಡಿ? ಸಲ ಎಷ್ಟು ಸಲ ಹೇಳೋದು ನಿಮಗೆ? ನಾನು ನಿಮ್ಗೆ ಎಷ್ಟು ಸಲ ಬೇಕಾದ್ರೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಪದ ಹೇಳಿದೆ, ಸಲ ಆಗುತ್ತಲ್ವಾ? ರಿಪೀಟ್. ಎಷ್ಟು ಸಲ ಹೇಳಿ, ಎಷ್ಟು ಸಲ ಬೇಕಾದರೂ ಹೇಳ್ತೀನಿ ನೋಡಿ. ಸಲ ಆಯ್ತು. ಇನ್ನೇನು ಮಾಡ್ಬೋದು ಪದನ? ಯೋಚನೆ ಮಾಡಿ. ನೋಡಿದ್ರೆ ಎಷ್ಟು ಪದ ಸಿಕ್ಕುತ್ತೆ. ಯೋಚನೆ ಮಾಡಿ. ಇದು ಸ್ವಲ್ಪ ತಕ್ಷಣ ಸಿಕ್ಕಿರೋದಿದು. ಕೂತ್ಕೊಂಡು ಯೋಚನೆ ಮಾಡಿದೆ, ಇದನ್ನೇ ಬರೀಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಇನ್ನಷ್ಟು ಪದಗಳು ಹೊಳೆಯುತ್ತೆ. ಇಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಇದಕ್ಕೋಸ್ಕರ. ಬೇರೆ ಎಲ್ಲರೂ ಇಟ್ಕೊಂಡಿರೋದು, ಅದು ನೋಡ್ಕೊಂಡು ಬರೆಯೋದು ಮಾಡ್ತಾಯಿಲ್ಲ. ಇಲ್ಲೇ ಡೈರೆಕ್ಟಾಗಿ ಮಾಡ್ತಾ ಇರೋದು ನಾನು. ಹಾಗಾಗಿ ಅದಕ್ಕಾಗೆ ಕೂತ್ಕೊಂಡಾಗ ಇನ್ನೊಂದಷ್ಟು ಪದಗಳು ಹೊಳೆಯುತ್ತವೆ. ಗೊತ್ತಾಯ್ತಾ? ಇನ್ನೇನು ಬರುತ್ತೆ? ಇಲ್ಲೇ ಯೋಚನೆ ಮಾಡಿ. ಈ ಇಂದ ಯಾವ್ದಾರ ಬರ್ತಾ? ಈ ಬನ, ಈ ಬನ, ಈ ವನ, ಈ ವನ ಅಲ್ವಾ? ಇದು ಎಲ್ಲ ಆಗುತ್ತೆ. ಹೀಗೆ ಯೋಚನೆ ಮಾಡಿದ್ರೆ ಪದಗಳು ಹೊಳೆಯುತ್ತೆ. ಈಗ ವಾಕ್ಯಕ್ಕೆ ಹೋಗೋಣ ನಾವು. ಏನು ವಾಕ್ಯ ಮಾಡ್ಬೋದು? ಎರಕದ ಆಟ ಮಾಡೋಣ. ದ ಆಟ. ಎರಕದ ಆಟ. ಎರಕ ಹೋಯ್ತಾರಲ್ಲ, ಎರಕದ ಆಟ ಹಿಂಗಿರುತ್ತೆ ಅದು ಎರಕದ ಆಟ ಅಂತ. ಇವಳ ಸರ, ಇವಳ ಸರ. ಹಾಗೆ ಇನ್ನು ಏನೇನು ಬೇಕು? ಅವಳ, 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 ಅವಳ ಏನು ಮಾಡ್ಬೋದು? ಅವಳ ಪದಕದ ಸರ. ಅವಳ ಪದಕದ ಸರ. ಅವಳ ಪದಕದ ಸರ. ಅವಳದು ಎಂಥ ಸರ? ಅವಳದು ಅವಳ ಪದಕದ ಸರ.
ಪದಕ ಹಾಕ್ಕೊಂಡಿರೋ ಸರ ಅವಳದು, ಅವಳ ಪದಕದ ಸರ. ಇನ್ನೇನು ಮಾಡ್ಬೋದು? ಅವರ ಗಮನ. ಅವರ ಗಮನ ಈ ಕಡೆ ಇತ್ತು. ಅವರ ಗಮನ. ಯಾರ ಗಮನ? ಅವರ ಗಮನ. ನಿಮ್ಮ ಗಮನ ನನ್ನ ವಿಡಿಯೋ ಮೇಲಿರಬೇಕು, ವಿಡಿಯೋನಲ್ಲಿರುವಂಥ ವಿಚಾರಗಳ ಮೇಲೆ ಇರಬೇಕು. ಅವರ ಗಮನ. ಆಗ ನಿಮ್ಮ ಕಲಿಕೆ ಯಶಸ್ವಿ ಆಗುತ್ತೆ. ಅವರ ಗಮನ ಆಗತ್ತಲ್ವಾ? ಅವರ ಗಮನ. ಇನ್ನೇನು ಬರಿಬೋದು? ಓಟದ ಆಟ ಮಾಡ್ಬೋದಲ್ವಾ? ಪುಟ್ ಪುಟ ಆಡಿ ಮಕ್ಕಳಿಗೆ ಓಟದ ಆಟ ನೋಡಿ. ಓಟದ ಆಟ. ಓಟದ ಆಟ. ಇನ್ನೂ ಒಂದು ಸೆಂಟೆನ್ಸ್ ಮಾಡ್ಬೋದು ಇಲ್ಲಿ. ಓಟದ ಆಟದ ಜಯ. ಓಟದ ಮಕ್ಕಳು ಚೆನ್ನಾಗಿರುತ್ತೆ, ಪುಟ್ಟ ಮಕ್ಕಳಿಗೆ. ಓಟದ ಆಟದ ಜಯ. ಈಗ ಇನ್ನೂ ಮುಂದಕ್ಕೆ ಹೋಗ್ಬೋದು. ಯಾರು ಓಟದ ಆಟದ ಜಯ? ಕನಕನ ಓಟದ ಆಟದ ಜಯ. ನೋಡಿ, ಇನ್ನೊಂದು ಸೆಂಟೆನ್ಸ್ ಆಯಿತು. ಕನಕನ ಬರಿದೆ. ಕನಕನ ಓಟದ ಆಟದ ಜಯ. ಯಾರ್ದು ಆಟ? ಕನಕಂದು. ಕನಕನ ಓಟದ ಆಟದ ಜಯ. ಕನಕನ ಓಟದ ಆಟದ ಜಯ. ನೋಡಿದ್ರ ಬಂಧುಗಳೇ, ಎಷ್ಟು ಚೆನ್ನಾಗಿ ಲೆಟರ್ಸು ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಸೆಂಟೆನ್ಸ್ ಬರ್ತಾ ಇದೆ. ಫಾರ್ಮೇಷನ್ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಈ ಥರ ನೀವು ನಿಮ್ಮ ಮಕ್ಕಳಿಗೂ ಒಂದು ಟಾಸ್ಕ್ ಕೊಡಬೇಕು. ಇದೊಂದು ಅಕ್ಷರಗಳಲ್ಲಿ ಏನೇನು ಪದ ಮಾಡ್ತೀಯ ಮಾಡು ಅಂತ ಟಾಸ್ಕನ್ನು ಕೊಟ್ಟಾಗ ಆ ಮಕ್ಕಳು ಕೂತ್ಕೊಂಡು ಮಾಡ್ತಾರೆ. ಸುಮ್ಮನೆ ಗಲಾಟೆ ಮಾಡ್ತಿರ್ತಾರೆ, ಸುಮ್ಮನೆ ಏನೋ ಟಿ ವಿ ನೋಡ್ತಿರ್ತಾರೆ, ಏನೋ ಆಟ ಆಡ್ತಿರ್ತಾರೆ, ಏನೋ ಅದನ್ನು ಬರೀ ನಿಮ್ಗೆ ಗಲಾಟೆ ಮಾಡ್ಬಿಡ್ಕಂಡ್ರೋ ಅನ್ನೋ ಬದಲು ಈ ಥರದ್ದು ಒಂದಷ್ಟು ವರ್ಡ್ಗಳನ್ನ ಹಾಕಿ ನೀವು ಕೊಟ್ಬಿಟ್ಟು, ಈ ಹಂತ ರಗಸದ ಜವಮಬನ ಪಯ ಉಲ್ಟಚಿ ಈ 3 ಕೊಡ್ತೀನಿ, ಒಂದಷ್ಟು ಸೆಂಟೆನ್ಸ್ ಮಾಡಬೇಕು, ಒಂದಷ್ಟು ವರ್ಡ್ಸ್ ಮಾಡಬೇಕು, ಮಾಡಿ ನೋಡೋಣ ಅಂತ ಕೊಡಿ ಚಾಲೆಂಜು. ಎಷ್ಟು ದೊಡ್ಡ ಕ್ಲಾಸು ಆಗಿರಲಿ ಕೊಡಿ. ಅಟ್ಲೀಸ್ಟ್ ಪದಗಳ ಪರಿಚಯ ಆಗುತ್ತೆ ಮಕ್ಕಳಿಗೆ. ಏನು ಮಾಡಬೇಕು ಅಂತ ತಲೆ ಓಡುತ್ತೆ. ಅವರ ಬ್ರೈನು ಈ ನಮ್ಮ ಕತ್ತಿನ ಹೀಗೆ ಹರಿತ ಮಾಡ್ತೀವಲ್ವಾ, ಆ ರೀತಿ ಅವರ ಬ್ರೈನ್ ಕೂಡ ಹರಿತವಾಗುತ್ತೆ. ಮತ್ತು ಮುಂದಿನ ಟಾಸ್ಕ್ಗಳಿಗೆ ಬ್ರೈನ್ ಸಿದ್ಧವಾಗುತ್ತೆ, ಯೋಚನೆ ಮಾಡುವಂಥ ಶಕ್ತಿ ಬೆಳೆಯುತ್ತೆ. ಇದೆಲ್ಲ ತುಂಬ ಒಳ್ಳೆಯದು. ಒಳ್ಳೆಯ ವಿಚಾರಗಳು, ಒಳ್ಳೆಯ ಒಂದು ನೋಡಿ ಚಟ ಇರಬೇಕಂತೆ ಮನುಷ್ಯನಿಗೆ. ಅದರ 2 ರೀತಿ ಚಟ ಇರುತ್ತೆ. ಒಳ್ಳೆಯ ಚಟ, ಈ ಒಳ್ಳೆಯ ಚಟ, ಇವೆಲ್ಲ ಒಳ್ಳೆಯ ಚಟಗಳು. ಇದರಿಂದ ನಮ್ಮ ಪಾಸಿಟಿವ್ ಥಿಂಕಿಂಗು, ನಮ್ಮ ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತೆ. ಕೆಟ್ಟ ಚಟಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ನೋಡಿ ಇಲ್ಲಿ ಇನ್ನೇನು ಮಾಡ್ಬೋದು ಯೋಚನೆ ಮಾಡಿ. ಇನ್ನೇನು ಮಾಡ್ಬೋದು ಇಲ್ಲಿ? ತವಕ ಅಂತ ಒಂದು ಪದ ಇದೆ. ತವಕ ಅಂದ್ರೆ ಯಾವ ಥರ ಒಬ್ರು ತವಕ ಹಾಕ್ಬೋದಲ್ಲ ನಾವಿಲ್ಲಿ ನೋಡಿ. ಲಾ ಬಂದಿದೆ. ಲಾ ಬಂದಿರೋದ್ರಿಂದ ಹೆಣ್ಮಕ್ಳದ್ದು ನಾವು ತಗೊಳ್ಬೋದು. ಇಲ್ಲಿ ಯಾರಿದೆ ಹೆಣ್ಮಕ್ಳಿಗೆ? ಉಮಳ ತವಕ. ಉಮಳ ಮನದ ತವಕ. ನೋಡಿ, ಏನು ತವಕ? ಉಮ್ಮಳ ಮನಸ್ಸಿನಲ್ಲಿ ತವಕ ಆಗ್ತದೆ. ಉಮಳ ಮನದ ತವಕ. ನೋಡಿ, ಉಮಳ ಮನದ ತವಕ. ಮನಸ್ಸಿನಲ್ಲಿ ಅವಳಿಗೆ ತವಕ ಆಗ್ತಾ ಇದೆ. ಯಾರ ಮನಸ್ಸಿನಲ್ಲಿ? ಉಮಳ ಮನಸ್ಸಿನಲ್ಲಿ ಉಮಳ ಮನದ ತವಕ ಅಂತ ಬರ್ದಿದ್ದೀವಿ ಅಲ್ವಾ? ಎಷ್ಟು ಚೆನ್ನಾಗಿದೆ. ಆಮೇಲೆ ತಬಲ ಬಂದಿದಲ್ವಾ? ತಬಲದ ತನನ ಕೊಡ್ಬೋದಲ್ಲ ಬಂಧುಗಳೇ? ತಬಲದ ತನನ. ಯಾರು ತಬಲ ಬಾರಿಸಿದ್ದು? ಅದನ್ನು ಇನ್ನೂ ಒಂದು ವಾಕ್ಯ ತಗೋಬೋದು. ಯಾರು? ಕನಕ ಇದೆ ಇಲ್ಲಿ, ಕನಕ ಇದೆ, ಕಲಾ ಇದೆ ಅಲ್ವಾ? ಕಲಳ ತಬಲದ ತನನ ತಗೊಳ್ಳಿ. ಕಲಾ ಅನ್ನೋಳು ತಬಲನ ಬಾರಿಸಿದ್ಲು, ಅವಳು ಅಷ್ಟು ಚೆನ್ನಾಗಿತ್ತು. ಕಲಳ ತಬಲದ ತನನ. ತಬಲನ ನುಡಿಸಿದಾಗ ತನನ ಅಂತ ಶಬ್ದ ಬಂತು ಅಂತ ಅರ್ಥ ಬರುತ್ತೆ. ಕಲಳ ತಬಲದ ತನನ. ನೋಡಿ, ಈ ರೀತಿ ನಾವು ವಾಕ್ಯಗಳನ್ನ ಎಷ್ಟು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಬಂಧುಗಳೇ. ಎಷ್ಟು ವಾಕ್ಯಗಳನ್ನ ಕಲಿತೀವಿ ನೋಡಿ. ಇಷ್ಟು ಒಂದು ನಾವು ಕಲ್ತಿರೋದಕ್ಕೆ ಇಷ್ಟು ರಗಸದ ಜವಮಬನ ಪಯ ಉಡಟಚ ಲಶ ಇವುಕ, ಇಷ್ಟೇ ನಾವು ಕಲ್ತಿರೋದು. ಏತಳ ಇವತ್ತು ಕಲ್ತೀವಿ. ಸೊ ಎಷ್ಟಾಯಿತು? ರಗಸದ ಜವಮಬನ ಪಯ ಉಡಚ ಲಶ ಇವುಕ ಏತಳ 5 ಹಂತ ಆಯಿತು. ಈ 5 ಹಂತದಲ್ಲೇ ನಾವು ಇಷ್ಟು ಪದಗಳನ್ನ, ಇಷ್ಟು ವಾಕ್ಯಗಳನ್ನ ಕಲ್ತ್ಕೊಂಡಿದ್ದೀವಿ. ಅಂದರೆ ಈ ಥರ ಕಲ್ತ್ಕೊಳ್ಳೋಕ್ಕೆ ಸಾಧ್ಯತೆ ಇರುವಾಗ ನಾವು ಈನ ಪೂರ್ತಿ ಸ್ವರಗಳನ್ನ ಅಭ್ಯಾಸ ಮಾಡಿ ಆಮೇಲೆ ವ್ಯಂಜನಕ್ಕೆ ಹೋಗಿ ಆಮೇಲೆ ನಾವು ಪದಗಳನ್ನ ಕಲಿಯೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಕಷ್ಟವಾಗ್ತಾಯಿತ್ತು.
ಸಾಧ್ಯವಾಗ್ತಿರ್ಲಿಲ್ಲ ಅಂತಲ್ಲ, ಬಟ್ ಟೈಮ್ ತೊಗೊಳ್ತಾ ಇತ್ತು. ತುಂಬ ಟೈಮ್ ತೊಗೊಳ್ತಿತ್ತು. ಈಗ ನಾವು ಇಷ್ಟೇ ಕಡಿಮೆ ಸಮಯದಲ್ಲಿ ಹೆಚ್ಚು ಅಭ್ಯಾಸವನ್ನು ಮಾಡಿದ್ದೀವಿ. ಮತ್ತಷ್ಟು ಅಭ್ಯಾಸವನ್ನು ಮಾಡಬಹುದು. ಈ ರೀತಿ ನಾವು ಯೋಚನೆಯನ್ನು ಮಾಡಬೇಕು. ಹಾಗಾಗಿಯೇ ನಮ್ಮ ಶಿಕ್ಷಣ ತಜ್ಞರು ಇದನ್ನು ರಗಸದ ಹಂತವನ್ನು ಜಾರಿಗೆ ತಗೊಂಬಂದರು. ಈ ಹಂತ ಇವತ್ತಿಗೂ ಕೂಡ ಪ್ರಚಲಿತದಲ್ಲಿದೆ. ತರಗತಿಗಳಲ್ಲಿ ಇದೇ ನಡ್ಕೊಂಡು ಹೋಗ್ತಾ ಇದೆ. ಓಕೆನಾ? ಎ ತಳ ಆದಮೇಲೆ ನೆಕ್ಸ್ಟು ಇನ್ನೊಂದು ಯಾವುದು ಹಂತ ಕಲಿಸ್ಬಿಡ್ಲ ಅದನ್ನೂ? ಇಲ್ಲ ಸಾಕಾ? ಮುಂದಿನ ತರಗತಿಯಲ್ಲಿ ಕಲ್ತ್ಕೊಳ್ಳೋಣವಾ? ನೋಡಿ, ಮುಂದಿನ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ. ಈಗ ಇಲ್ಲಿ ಏನೇನೆಲ್ಲ ಕಲ್ತ್ಕೊಂಡಿವಿ ಇವತ್ತು ಅಂತ ನಾವು ನೋಡೋಣ. ಓಕೆನಾ? ಇವತ್ತು ಎಲ್ಲಿಂದ ನಾವು ಇದು ಮಾಡಿದ್ದು ರಗಸದ ಜವಮನ ಪಾಯವುಡಚವರೆಗೂ ಕಲ್ತಿದ್ವಿ. ಇವತ್ತು ನಾವು ಲಶ ಈವುಕ ಇಂದ ಕಲ್ತ್ಕೊಂಡ್ವಿ. ಈ ಪದಗಳನ್ನ ಒಂದು ಸ್ವಲ್ಪ ರಿವೈಸ್ ಮಾಡಿಬಿಟ್ಟು ಕ್ಲಾಸ್ ಎಂಡ್ ಮಾಡ್ತೀನಿ. ಓಕೆನಾ? ಲ ಶ ಈವುಕ ನೋಡಿ ಬಂಧುಗಳೇ, ಲ ಶ ಈವುಕ ಇದರಲ್ಲಿ ನಾವು ಏನೇನು ಪದಗಳು ಮಾಡಿದ್ವಿ? ಈರ ಅಂತ ಮಾಡಿದ್ವಿ. ಈ ಫಸ್ಟ್ ಕಲ್ತಿದ್ವಲ್ಲ ರಗಸದ ರ, ಅದನ್ನ ಸೇರಿಸಿ ಈರ ಮಾಡಿದ್ವಿ. ಕ ಲ ನೋಡಿ, ಕ ಮ ಜವ ಮಬನದಲ್ಲಿ ಮಾ ತೊಗೊಂಡ್ವಿ, ಕ ಮಾಲ ಸೇರಿಸಿದ್ವಿ. ಕ ನ ಕ ತೊಗೊಂಡ್ವಿ, ನ ಜವ ಮಬನ ನಾ ಅಂತ ತೊಗೊಂಡ್ವಿ, ಕ ಸೇರಿಸಿದ್ವಿ, ಕನಕಾಯಿತು. ಊರ ಜನ ಊ ತೊಗೊಂಡ್ವಿ, ರಗಸದಲ್ಲಿ ರಾ ತೊಗೊಂಡ್ವಿ, ಊರ. ಜವ ಮಬನದಲ್ಲಿ ಜಾ ತೊಗೊಂಡ್ವಿ, ನಾ ತೊಗೊಂಡ್ವಿ, ಊರ ಜನ ಆಯಿತು. ಊರ ಜನರ ಜಯ, ಎಲ್ಲ ಆ ಹಂತದೇ ಆಯಿತು. ಊರ ಜನರ ಜಯ ಅಲ್ವಾ? ಕನಕ ಕಮಲರ ಊಟ, ಕ ನ ಕ ಕಮಲರ ಲಾ ತೊಗೊಂಡ್ವಿ, ಊಟ ಊ ತೊಗೊಂಡ್ವಿ, ಅಲ್ಲಿ ಟಾ ತೊಗೊಂಡ್ವಿ, ಪಾಯ ಊಟ ಟಚದಲ್ಲಿ. ಸೊ ಕನಕ ಕಮಲರ ಊಟ ಆಯಿತು. ಇದು ಕಮಲರ ಊಟ, ಕಮಲರ ಊಟ ಆಯಿತು. ನೋಡಿ ಇಲ್ಲಿ ಪಾಯ ಊಟ ಟಚ ಪಚನ ಇದನ್ನ ಕಲಿಸಿರ್ಲಿಲ್ವ ನಾನು? ಜವಮಬನ ಪಾಯ ಊಟ ಟಚ ಕಲ್ತಿದ್ವ ನಾವು ಆವಾಗಲೇ ಮೊದಲನೇ ಹಂತದಲ್ಲೇ. ಇರಲಿ ಬಿಡಿ, ತಗೊಳ್ಳಿ ಇವಾಗ ಇದ್ರೂ ನೋಡಿ. ಪಾಯ ಊಟ ಟಚಲ್ಲಿ ಪಚನ, ಯಮ, ಪವನ, ಊಡ, ಉಮ, ಚಮಚ, ಪಟ, ದಡ, ಮದನ, ಚಟ, ಟಪಟಪ, ಪಟಪಟ, ಚಟಪಟ, ಪದರ, ಚಟ ಇಷ್ಟೆಲ್ಲ ಬರೆದ್ವಿ. ಯಮನ ಜಯ ಅಂತ ಮಾಡಿದ್ವಿ. ಉಡದ ಚಟ, ದಡದ ಉಡ, ಪವನನ ಸರ, ಪವನನ ಜಯ, ಮದನನ ಚಮಚ, ಪವನನ ವನ, ಮದನನ ಮರ, ಇಷ್ಟನ್ನು ಮಾಡಿದ್ವಿ ಅಲ್ವಾ? ಇಲ್ಲಿವರೆಗೂ ಜವಮನ ಕಲ್ತಿದ್ವಿ. ಸರಿ ಇರಲಿ, ಪಾಯ ಊಟ ಕಲ್ತ್ಕೊಂಡ್ವಿ. ಆಮೇಲೆ ಲಶ ಇವುನಲ್ಲಿ ಇದಿಷ್ಟು ಕಲ್ತ್ಕೊಂಡ್ವಿ. ಇಲ್ಲಿ ಸೆಂಟೆನ್ಸನ್ನು ಮಾಡ್ತಾಯಿದ್ದೀವಿ. ಕಲಾ ಕಮಲರ ಊಟ, ಈಗ ಕನಕನ ಊಟ, ಈಗ ಕನಕ ಕಮಲರ ಊಟ. ನೋಡಿ ಎಷ್ಟು ವಾಕ್ಯ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಡ್ರಿಲ್ಲಿಂಗ್ ಆಗುತ್ತೆ ಗೊತ್ತಾ ಬಂಧುಗಳೇ? ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಅರ್ಥಪೂರ್ಣವಾಗಿರುವಂತಹ ವಿಡಿಯೋ ಇದು. ಇದನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಮಕ್ಕಳು ಕನ್ನಡದಲ್ಲಿ 100 ಔಟ್ ಆಫ್ 100 ತೊಗೊಳ್ತಾರೆ. ಆ ಸಾಧ್ಯತೆ ಇದೆ. ಮಕ್ಕಳು ತುಂಬ ಅಭ್ಯಾಸ ಮಾಡಬೇಕು. ನೋಡಿ ಇಲ್ಲಿ ನೀವೇ ನೋಡ್ತಾ ಇದ್ದೀರಲ್ವಾ, ಕಲಾ ಕಮಲರ ಊಟ ಒಂದು ವಾಕ್ಯ ಆದರೆ ಈಗ ಸೇರಿಸಿದ್ವಿ ಅಷ್ಟೇ. ಕನಕನ ಊಟ, ಈಗ ಕನಕ ಕಮಲರ ಊಟ, ಮತ್ತೊಂದು ಪದ ಬಂತು. ಕಲಾ ಕಮಲರ ಕದನ, ಉಮ ಕನಕರ ಊಟ, ಈಗ ಅವರ ಊಟ. ನೋಡಿ ಎಷ್ಟೆಲ್ಲ ಪದಗಳು ಬರ್ತಾ ಇದೆ. ಹೀಗೆ ಈ ರೀತಿ ನಾವು ಅಭ್ಯಾಸ ಮಾಡಬೇಕು. ಎ ತಾಳ ತೊಗೊಂಡ್ವಿ. ಎರಕ, ಇವಳ, ಅವಳ, ಆಟ, ಏತ, ತಳ, ಆಳ, ಆತ, ಆರದ, ತವಕ, ಪದಕ, ಗಮನ, ಇದರ, ಇವರ, ತಬಲ. ಇಷ್ಟು ಪದಗಳನ್ನ ಮಾಡಿದ್ವಿ. ಇನ್ನೂ ಮಾಡಿದ್ವಿ. ತನನ, ಜಪ, ಮನನ, ತಪ, ಜಪತಪ, ಸಳ, ಸಲ, ಈಬನ, ಈ ವನ, ಎರಕದ ಆಟ. ಇದು ಸಿಂಪಲ್ ಸೆಂಟೆನ್ಸ್ ಬಂತು. ಎರಕದ ಆಟ, ಈ ವನ, ಇವಳ ಸರ, ಅವಳ ಪದಕದ ಸರ, ಅವಳದು ಸರ, ಎಂಥ ಸರ ಅವಳದು? ಪದಕದ ಸರ. ಅವರ ಗಮನ, ಓಟದ ಆಟ, ಓಟದ ಆಟದ ಜಯ, ಕನಕನ ಓಟದ ಆಟದ ಜಯ. ನೋಡಿ ಇಷ್ಟರಲ್ಲಿ ಯಾವ ಥರ ಬಂದಿದೆ. ಓಟದ ಆಟ ಒಂದು ಸೆಂಟೆನ್ಸ್ ಆಯಿತು. ಓಟದ ಆಟದ ಜಯ ಅಲ್ಲಿಂದ ಒಂದು ಸ್ವಲ್ಪ ಮುಂದುವರ್ಕೊಂಡು ಹೋಗಿದ್ದಾಯಿತು. ಕನಕನ ಓಟದ ಆಟದ ಜಯ, ಮತ್ತೊಂದು ಪದ ಸೇರ್ಕೊಳ್ತೀರಿ. ಇಲ್ಲಿ ಎರಡು ಪದಗಳು, ಇಲ್ಲಿ 3 ಪದಗಳು, ಇಲ್ಲಿ 4 ಪದಗಳ ಒಂದು ವಾಕ್ಯ ಬಂತು. ಮಕ್ಕಳಿಗೆ ಎಷ್ಟು ಖುಷಿಯಾಗುತ್ತೆ. ಮತ್ತು ಹೆಚ್ಚು ಪದಗಳನ್ನ ಬಳಸಿ ಮಕ್ಕಳು ವಾಕ್ಯ ಮಾಡುವಂತಹ ಸಾಮರ್ಥ್ಯ ಮಕ್ಕಳಲ್ಲಿ ಉಂಟಾಗುತ್ತೆ. ಇದನ್ನು ಯಾಕೆ ನೀವು ಟ್ರೈ ಮಾಡಬಾರ್ದು? ನೋಡಿ, ಕನಕನ ಓಟದ ಆಟದ ಜಯ, ಉಮಳ ಮನದ ತವಕ, ಇಲ್ಲಿ 3 ಪದಗಳ ಒಂದು ಪುಟಾಣಿ ವಾಕ್ಯ ಬಂತು. ತಬಲದ ತನನ, ಕಲಳ ತಬಲದ ತನನ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ. ಬೇಕಾದ್ರೆ ಇನ್ನೂ ಒಂದು ಸೆಂಟೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಏನು ಇಲ್ಲಿ ಕಲಾ ಒಬ್ಬಳೇ ಕೊಟ್ಟಿದ್ದೀವಲ್ವಾ, ಕಲಾ ಮತ್ತು ಕನಕರ,
ಕಲಾ ಕನಕರ, ಕಲಾ ನೋಡಿ, ಕಲಾ ಕನಕರ, ತಬಲದ ತನನ. ಇಲ್ಲಿ ಯಾರ್ಯಾರು ನುಡಿಸ್ತಿದ್ದಾರೆ ತಬಲನ? ಕಲಾನು ನುಡಿಸ್ತಾ ಇದ್ದಾಳೆ, ಕನಕನು ನುಡಿಸ್ತಾ ಇದ್ದಾರೆ. ಕಲಾ ಕನಕ ಇಬ್ಬರು ನುಡಿಸ್ತಾ ಇರೋ ತಬಲ ತನನ ಎಷ್ಟು ಚೆನ್ನಾಗಿದೆ. ತಬಲದ ತನನ, ಕಲಾ ಕನಕರ, ತಬಲದ ತನನ. 4 ಪದ ಹೊಂದಿರುವಂತಹ ವಾಕ್ಯ ಆಯಿತು. ಇಲ್ಲಿ 3 ಪದ ಆಯಿತು, ಇಲ್ಲಿ 4 ಪದದ ವಾಕ್ಯ ಆಯಿತು. ನೋಡಿದ್ರಾ? ಈ ರೀತಿ ನಾವು ಯೋಚನೆ ಮಾಡ್ತಾ ಇನ್ನು 3 ಹೆಸರಿಸಿಕೊಳ್ಳಿ. ಕಲಾ ಕಮಲ ಕನಕರ. ನೋಡಿ, ಕಲಾ ಕಮಲ ಕನಕರ, ತಬಲದ ತನನ. ನೋಡಿದ್ರಾ? ಕಲಾ ಕಮಲ ಕನಕರ, ತಬಲದ ತನನ. ಇಲ್ಲಿ ಎಷ್ಟು ಪದಗಳು ಬಂತು? 5 ಪದಗಳು ಬಂತು. ಈ ರೀತಿ ಯೋಚನೆ ಮಾಡ್ತಾ ನಾವು ಎಷ್ಟು ಬೇಕಾದರೂ ಸೆಂಟೆನ್ಸನ್ನು ಮಾಡ್ಕೊಂಡು ಹೋಗ್ಬೋದು. ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ಇನ್ನೇನಾದ್ರು ಬರುತ್ತಾ, ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ನಮಗೆ ತಲೆ ಓಡುತ್ತೆ, ಪದಗಳು ಹೊಳೆಯುತ್ತೆ. ಅದ್ರ ಮೂಲಕ ನಾವು ಸೆಂಟೆನ್ಸನ್ನು ಅರ್ಥಪೂರ್ಣವಾದ ವಾಕ್ಯ ಮಾಡೋದು ಇಂಪಾರ್ಟೆಂಟು. ಏನೋ ಹಾಕ್ಬಿಟ್ಟು ಮಾಡಬಾರ್ದು. ಅರ್ಥಪೂರ್ಣವಾದಂತಹ ವಾಕ್ಯಗಳನ್ನ ಮಾಡಬೇಕು. ಅರ್ಥಪೂರ್ಣವಾದ ವಾಕ್ಯ ಮಾಡೋದಕ್ಕೆ ಮಕ್ಕಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಓಕೆನಾ? ನೋಡಿ, ಈಗ ಕನಕ ಕಮಲರ, ಓಟದ ಆಟ. ಕನಕ ಕಮಲರ ಹಾಕಿದ್ವಿ ಅಲ್ವಾ? ಇನ್ನೂ ಒಂದು ಹೆಸರು ಸೇರಿಸ್ಕೊಳ್ಳಿ. ಕನಕ ಕಮಲ ಉಮಾ ಅಲ್ವಾ? ಕನಕ ಕಮಲ ಉಮಳ, ಕನಕ ಉಮಾ ಕಮಲರ. ಏಕೆಂದರೆ ಬಹುವಚನ ಬಂತಲ್ವಾ? ಕನಕ ಉಮಾ ಕಮಲರ ಓಟದ ಆಟದ ಜಯ ಬರಿಬೇಕು. ಜಯ ಹೊಂದಿದ್ರು. ಯಾವತ್ತು ಜಯ ಬೇಕು ಅಲ್ವಾ? ಕನಕ ಉಮಾ ಕಮಲರ ಓಟದ ಆಟದ ಜಯ. ಕಮಲರ ಯಾಕೆ ಬರಿಬೇಕು? ಮಕ್ಕಳಿಗೆ ಹೇಳ್ಬೇಕಿಲ್ಲಿ. ಕಮಲಳ ಕಲ್ತ್ಕೊಂಡಿದ್ದಾರಲ್ಲ ಮಕ್ಕಳು, ಕಮಲಳ ಬರಿಬೋದಲ್ವಾ? ಕನಕ ಉಮಾ ಕಮಲಳ ಓಟದ ಆಟದ ಜಯ ಬರಿಬೋದಲ್ವಾ? ಬರೀಬಹುದು. ಕಮಲಳ ಒಬ್ಬಳೇ ಇದ್ದಾಗ ಕಮಲಳ ಓಟದ ಜಯ, ಕಮಲಳ ಓಟದ ಜಯ ಬರಿಬೋದು, ಓಟದ ಆಟದ ಜಯ ಬರಿಬೋದು. ಆದರೆ ಇಲ್ಲಿ 3 ಜನ ಬಂದಿರೋದ್ರಿಂದ ಕನಕ ಬಂದಿದ್ದಾನೆ, ಉಮಾ ಬಂದಿದ್ದಾಳೆ, ಕಮಲ ಬಂದಿದ್ದಾಳೆ. ಹಾಗಾಗಿ ಕನಕ ಉಮಾ ಕಮಲರ ಓಟದ ಆಟದ ಜಯ ಅಂತ ಬರೆದಾಗ ಒಂದು ಸಂಪೂರ್ಣವಾದ ಅರ್ಥಪೂರ್ಣವಾದಂತಹ ಕರೆಕ್ಟಾದ ವಾಕ್ಯ ನಮಗಿಲ್ಲಿ ಸಿಗುತ್ತೆ. ಸೊ ಈ ರೀತಿ ನಾವು ಸಿಂಪಲ್ ಸೆಂಟೆನ್ಸನ್ನು ಈ ಹಂತಗಳನ್ನು ಉಪಯೋಗಿಸ್ಕೊಳ್ತಾ ಮಾಡಬಹುದು. ನಾವು ಈ ಮೆಥಡಲ್ಲೇ ಹೋಗಿದ್ದಿದ್ರೆ ಇಷ್ಟು ಬೇಗ ನಾವು ಇಷ್ಟು ಪದಗಳನ್ನ ಇಷ್ಟು ವಾಕ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ರಗಸದ ವಿಚಾರದಲ್ಲಿ, ರಗಸದ ಈ 10 ಹಂತಗಳ ಲೆಕ್ಕಾಚಾರದಲ್ಲಿ ನಾವು ಹೋದಾಗ ಬಹಳಷ್ಟು ಲಾಭ ಇದೆ. ನಾವು ಕಲ್ತ್ಕೊಳ್ಳೋಕ್ಕೆ, ನಾವು ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಸ್ವಾರಸ್ಯಕರವಾದಂತಹ ಈ ಥರದ್ದೆಲ್ಲ ಮಾಡಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆ ನಾವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೂ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಇದನ್ನು ನಾವು ಇದಕ್ಕೆ ತಂದಿರೋದು, ಕ್ಲಾಸ್ ರೂಮಲ್ಲೆಲ್ಲ ಇದನ್ನು ಅಳವಡಿಸಿರೋದು. ಈಗ ಇಲ್ಲಿವರೆಗೂ ನಾವು ಕಲ್ತಿದ್ದೀವಿ ಈ ಆ ತಳವರೆಗೂ. ಇನ್ನು ಎಷ್ಟು ಹಂತ ಇದೆ ಬಂಧುಗಳೇ? ನೋಡಿ, ಇನ್ನು ಎಷ್ಟು ಹಂತ ಇದೆ ನೋಡಿ. ರಾಗ ಸಾದ ಆಗೋಯ್ತು, ಜವಮಬನ ಆಗೋಯ್ತು, ಪಾಯ ಊಡಟಚ ಆಗೋಯ್ತು, ಲಶ ಇವುಕ ಕಲ್ತ್ಕೊಂಡ್ಬಿಟ್ರಿ, ಎ ತಳ ಕಲ್ತ್ಕೊಂಡ್ಬಿಟ್ರಿ. ಈಗ ಓ ಅವಹಾಶ ಕಲ್ತ್ಕೋಬೇಕು. ಓ ಅವಹಾಶ ಐರುಣ ಛ ಓ ದಾತ ಡಬ ಟ ಘ ಪ ಝ ಕ ಅಮ್ಮ ಜ್ಞಾಯ. ಇಷ್ಟು ಹಂತಗಳನ್ನ ನಾವು ಕಲ್ತ್ಕೋಬೇಕಾಗಿದೆ. ಈಗಾಗಲೇ 5 ಹಂತಗಳಾಗೋಯ್ತು. ಇನ್ನು ಓ ಅವಹಾಶ ಐರುಣ ಛ ಓ ಅದನ್ನು ನಾನು ನೆಕ್ಸ್ಟ್ ಕಲಿಸ್ತೀನಿ. ಧ ಥ ಡ ಭ ಟ ಘ ಪ ಝ ಕ ಇವು 3
ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಸ್ಕೊಡ್ತೀನಿ. ನೆಕ್ಸ್ಟು ಮುಂದಿನ ವೀಡಿಯೋನಲ್ಲಿ ನಾವು ಇದ್ರ ಬಗ್ಗೆ ನೋಡೋಣ. ಇಷ್ಟೊತ್ತರೆಗೂ ನೀವು ನನ್ನ ಕ್ಲಾಸನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಿಮ್ಮ ಮಕ್ಕಳಿಗೆ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತೀರಾ, ಇದರಲ್ಲಿ ಈಗ ಇಲ್ಲಿ ನೀವೇನು ನೋಡಿದ್ರಿ ಪದಗಳು, ವಾಕ್ಯಗಳು, ಈ ಪದಗಳು ಈ ವಾಕ್ಯಗಳನ್ನ ಬಿಟ್ಟು ಮತ್ತಷ್ಟು ಯಾವ್ದಾದ್ರು ಪದಗಳು, ಮತ್ತಷ್ಟು ಯಾವ್ದಾದ್ರು ವಾಕ್ಯಗಳು ನಿಮಗೆ ಹೊಳೆದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕೆ ಅಂತಂದರೆ ಇನ್ಯಾವುದಾದ್ರು ಒಂದಷ್ಟು ಪದಗಳು, ಇನ್ನೊಂದು ಯಾವುದಾದ್ರು ಒಂದಷ್ಟು ವಿಚಾರಗಳು, ಇನ್ನೊಂದಷ್ಟು ಸೆಂಟೆನ್ಸ್ ಮಾಡುವಂಥದ್ದು ಏನಾದರೂ ನಿಮಗೆ ತೋಚಿದರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದು ಮತ್ತಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಓಕೆನಾ? ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನಮಸ್ತೆ ನಮಸ್ತೆ ನಮಸ್ತೆ.